ಹಾಯ್ ನಮಸ್ತೆ, ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ಶರತ್ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ ನಾಮಲ್ ತಾಲೂಕು 6363562394. ಯಾಕೆ ನನ್ನ ನಂಬರ್ ಕೊಡ್ತಾಯಿದ್ದೀನಿ ಅಂದರೆ ಸುಮಾರು ಜನ ಜಾತ್ರೆ ಸಂತೆಗೆ ಹೋಗೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ. ನಾವು ಏಕೆಂದರೆ ಸಂತೆ ಜಾತ್ರೆಗೆ ಹೋಗೋದು ಕಮ್ಮಿ, ಹಳ್ಳಿ ಕಡೆ ಬಂದು ಮಾಡೋ ಸಂಪ್ರದಾಯ ಕಮ್ಮಿ ಅಲ್ವಾಡ, ಕರೆಕ್ಟ್ ತಾನೆ? ಯಾಕೆಂದರೆ ಇವಾಗ ನೀವೇ ಹೇಳಿದ್ರಿ ಮಾಗಡಿಗೆ ಅದೊಂದು ಕರ ಮತ್ತೊಂದು ಕರ ಹಾಕ್ತೀವಿ ಅಂತ. ಇವಾಗ ಗಜ ಕಲ್ಕಿ ಇದೆ, ನಾವೇನು ಅಂದ್ಕೊಂಡಿದ್ದೀವಿ ಗಜ ಕಲ್ಕಿ ಅದು ಹಾಕಿಲ್ಲ ಮಾಗಡಿಗೆ, ಅವರು ಟೋಲ್ಡ್ ಮಾಡಿರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಮನೆದಾಗ ಬಂದಾದಮೇಲೆ ಇವಾಗ ನಾಡು ಕುರಿ ಆಗಿರ್ಬೋದು, ಕರು ಆಗಿರ್ಬೋದು, ಗಜ ಕಲ್ಕಿ ಆಗಿರ್ಬೋದು, ಮತ್ತು ನಾನಾ ಥರ ಹಚ್ಕೊಂಡಿರ್ತವೆ. ಆವಾಗ ನಮಗೆ ಗೊತ್ತಾಗೋದು ವಿದ್ಯಾರ್ಥಿಗಳು ಇಷ್ಟು ಪ್ರಾಣಿಗಳು ಸಾಕಾಣಿಕೆ ಮಾಡ್ತಾವ್ರೆ ಅಂತ. ಇವಾಗ ನೋಡಿದ ತಕ್ಷಣ ಗೊತ್ತಾಗೋದು ಬಂದಾದ್ಮೇಲೆ. ಇವಾಗ ಸಂತೆಲಿದ್ರೆ ಬಿಡು, ಅವರು ಸಣ್ಣ ಪುಟ್ಟ ನಮ್ಮಂಗೆ ಕಡುಬರೋ ರೈತರು ಅಂತ ಹೋಗ್ತೀವಿ. ಅದಕ್ಕೆ ನೀವೇನು ಹೇಳ್ತೀರಣ್ಣ ಕಲ್ಕಿ ಬಗ್ಗೆ? ಕಲ್ಕಿ ಬಗ್ಗೆ ನಮಗೆ ಹೇಳೋದಿಲ್ಲ. ಕಲ್ಕಿ ಒಂದು 5 ವರ್ಷ ಆಯಿತು. ಇವಾಗ ಚೆನ್ನಾಗಿ ದನ ಕಟ್ತಿದೆ, ಒಳ್ಳೆ ಜಾತಿ ಕುಂಡೈತೆ, ಒಳ್ಳೆ ಕರುಗಳು ಇರ್ತಾವೆ. ಅಕ್ಕಪಕ್ಕದೂರಲ್ಲಿ ಸುಮಾರು ದನ ಬರ್ತವೆ, ಸುಮಾರು ಬೇರೆ ಕಡೆ ಹೊರಗಡೆಯಿಂದನೂ ದನ ಬರ್ತವೆ, ಇದಕ್ಕೆ ಬಿಡಿಸ್ಕೊಂಡು ಹೋಗ್ತವೆ. ಒಂದು 3-4 ತಿಂಗಳಲ್ಲಿ ಕಾಲು ಏಟಾಗೋದು, ಸ್ವಲ್ಪ ಕಾಲು ಏಟಾಗಿತ್ತು. ಕಾಲು ಏಟಾಗಿ ಏನಾಯ್ತು ಅಣ್ಣ? ಅದು ಮೈ ತೊಳಿಬೇಕಾದ್ರೆ ಜಾರ್ಬಿಟ್ಟು ಮೂಳೆ ಬಿಟ್ಟೋಗ್ಬಿಟ್ಟಿತ್ತು. ಅದನ್ನೆಲ್ಲ ರೆಡಿ ಮಾಡಿಸಿದ್ವಿ. ಸ್ವಲ್ಪ ಕಷ್ಟಪಟ್ಟು ಬೇರೆಯವರಾಗಿದೆ, ಅದು ಇಟ್ಕೊತಾನೆ ಇರಲಿಲ್ಲ, ಅದು ಉಳಿತಾನೆ ಇರಲಿಲ್ಲ ಬೇರೆಯವ್ರ ಹತ್ರ ಇದ್ದಿದ್ರೆ. ಹೌದು ಅಣ್ಣ, ಹಂಗಾಗ್ಬಿಟ್ಟಿತ್ತು. ನಾವು ಏನಪ್ಪ ಅಂದರೆ ಯಾರಿಗೂ ಕೊಡೋದು ಬೇಡ, ಆಯ್ತಾ, ಸತ್ತರೆ ಮನೇಲೇ ಸತ್ತೋಗ್ಲಿ ನೋಡೋಣ ಅಂದ್ಬಿಟ್ಟು ಮಾಡಿದೆ. ಅಮ್ಮ ನೀವೇನು ಹೇಳ್ತೀರಾ? ನಮ್ಮ ಉದ್ದೇಶಕ್ಕೆ ಉಳ್ಕಂತು ಇವತ್ತು ಈ ಮಟ್ಟಕ್ಕೆ ಆಯಿತು. ಪರವಾಗಿಲ್ಲ ಅಣ್ಣ, ಮೇಂಟೈನ್ ಮಾಡಿದ್ದೀರಾ. ಯಾಕಂದರೆ ಬೇರೆಯವರಾಗಿದ್ರೆ ಬೇರೆ ಸಮಥಿಂಗ್ ಏನೋ ಕೊಡ್ತಿರೋ ಓರಿನ. ಯಾವತ್ತೂ ಯಾರಿಗೂ ಕೊಡ್ಸಲ್ಲ, ಸಾಬ್ರು ಗಿಬ್ರು ಕೊಡಬೇಡಿ, ನಮ್ಮನೆಯಲ್ಲೇ ಸರಿಯಾದ ಬದುಕು ನಮ್ಮನೆಯಲ್ಲೇ ಸತ್ತೋಗ್ಲಿ ಅಂತ ನಾವು ಯಾರಿಗೂ ಕೊಡಕ್ಕೆ ಹೋಗಲ್ಲ. ನಮ್ಗೆ ಅಷ್ಟಾಗಿ ನಾವು ದನಸ್ಕರ ಸಾಕ್ತಾ ಇದ್ದೀವಲ್ವಾ, ನಾವು ನಮ್ಮಂಗೆನೇನೆ, ನಾವು ಒಬ್ರು ಪ್ರಾಣಿನ ತಗೊಂಡಾಗ ಅವ್ರಿಗೆ ಕೊಟ್ಟು ದಂಡಿಸೋದು ಚೆನ್ನಾಗಿರಲ್ಲ ಅಂತ ಮನೇಲಿ ಯಾವತ್ತೂ ಕೊಡಲ್ಲ. ನಮ್ಮ ಹುಡುಗ ನನ್ನ ಮಗ ಕೊಡಿಸೋದೇ ಇಲ್ಲ. ಹೋದ್ರೆ ನಮ್ಮದೇ ಬದುಕೊಂಡೋದ್ರೆ ನಾವು ಕೊಡಿಸಲ್ಲ. ಆದರೆ ಇದಕ್ಕೆ ದನ ಸಖತ್ತಾಗಿ ಬರ್ತಾವೆ. ಮುಗ ಈ ಕಡೆಯಿಂದ ಎಲ್ಲ ಮಂಡ್ಯ, ಮದ್ದೂರು ಆ ಕಡೆಯಿಂದ ಎಲ್ಲ ದನ ಹಾಕೊಂಡ್ಬಿಡ್ತಾರೆ. ದನ ಏನು ಚೆನ್ನಾಗಿ ಬರ್ತವೆ. ಇದ್ದೇ ಬುಡಿ ಅಂತಾರೆ. ಮಹಾರಾಷ್ಟ್ರದಿಂದ ಬಂದು ಎಲ್ಲ ಹತ್ಬೇಕಾರೆ ಏನು ಕಾಲ ಏನು ಮಾಡಲ್ಲ, ಕತ್ಬೇಕಾದ್ರೆ ಚೆನ್ನಾಗಿ ಕಟ್ತದೆ. ತಾನ ಮಾತ್ರ ಇವತ್ತು 2 ಕರ ಆಡ್ದಂಗೆ ಕರ ಈ ಊರಿಗೆ ಹುಟ್ಟಿರೋದು. ಈ ಕರ ಅವಾಗಲೇ ವಿಡಿಯೋ ಮಾಡಿದ್ರಲ್ಲ, ಅದು ಈ ಊರಿಗೆ ಹುಟ್ಟಿರೋದು. ಇದ್ರ ಮಗ ಇದು ಕಣಪ್ಪ, ಇದ್ರ ಮಗ ಅದು ಗಜನ್ ಮಗ ಕಲ್ಕಿ ಮಗ ವಿಡಿಯೋ ಮಾಡಿದ್ರಲ್ಲ ಅದು. ಗಜನ್ ಮಗ ಕಲ್ಕಿ ಮಗ ಅವನು, ಮನಗನ ಅವನು ಚೂರ. ಇದು ಅಣ್ಣ, ಓರಿ ತಾಕತ್ತಾಗಿರ್ಬೇಕು ಅಂದ್ರೆ ಏನು ಫುಡ್ ಕೊಡ್ತೀರಾ? ಏನು ಹುಳ್ಳಿಕಾಳು ಕೊಡಬೇಕು, ರವೆ ಬೂಸ, ರವೆ ಮುಸ್ಲಿಂ ಮುಚ್ಚು, ಚೂರು ಚಕ್ಕೆ ಬೂಸ, ಹಾಲು ಮೊಟ್ಟೆ ಹಾಕೊಂಡ್ರೆ ಒಳ್ಳೇದು. ಹಾಲು ಮೊಟ್ಟೆ ಹಾಕ್ಬೇಕು. ಮೊಟ್ಟೆ ಹಾಕಲ್ಲ ನಾವೀಗ. ಹಾಲು ಒಂದು ಸ್ವಲ್ಪ ಹಾಲು ಹಸ್ಗಳೆಲ್ಲ ಕರ ಆಗವೆ. ಹಸ್ಗಳು ಇಲ್ಲಿ ಕರ ಹಾಕಿದ್ಮೇಲೆ ಎಲ್ಲ ಇವಕ್ಕೆ ಮನೆಗೇನು ಉಪಯೋಗ ಮಾಡ್ಕೊಂಡು ಮನೆಗೆ ಆಗೋಷ್ಟು ಮಡಿಕಂತೀವಿ. ನಿಮಗೆ ಬಿಟ್ಟು ಅಷ್ಟು ಕರ್ಗೊಳವೆ ಕರ್ಗಳು ಓರಿಗಳು 2 ಓರಿ ಮಾಮೂಲಿ ನಮ್ಮ ಮನೇಲಿ 2 ಓರಿ ಇರ್ತಾರೆ, 2 ಓರಿಗೆ ಹಾಕಂತೀವಿ. ಅಣ್ಣ ಇವಾಗ ಬೀಚ್ ಇವಾಗ ತಮಿಳ್ನಾಡು, ಮಹಾರಾಷ್ಟ್ರ ಆಗಿರ್ಬೋದು. ಇವಾಗ ಡಾಲಿ ಮಹಾರಾಷ್ಟ್ರಕ್ಕೆ ಹೋಗಿದ್ದು ತಿರ್ಗಾ ಮತ್ತೆ ಐಕೊಂಬಂದರು. ಇವಾಗ ನೆಕ್ಸ್ಟು ವಿಸಿಟ್ ಮಾಡ್ತೀವಿ ವೆಂಕಟಪ್ಪನ. ಬೀಚ್ ದೋರಿ ಯಾರು ಅಣ್ಣ ಚೆನ್ನಾಗಿರೋ ಓರಿ ಕಟ್ಟೋದು? ಹಂಗೆ ಹೇಳೋಕ್ಕಾಗಲ್ಲ, ಮರ್ಕಿನ ಮಾಡ್ಕೊಡ್ದಿರ್ತದೆ ಹಂಗೆ ಅಂತ ಏನಿಲ್ಲ. ತೆಂಗಿನ ಮರ ದೊಡ್ಡದು, ತೆಂಗಿನ ಮರ ಯಾವತ್ತೂ ದೊಡ್ಡದೇ ಇರಲ್ಲ, ಒಂದೇ ಸಮಯ ಇರಲ್ಲ. ಈಗ ಅವ್ರದ್ದೇ ದೊಡ್ಡದು ಇಲ್ಲ. ಎಲ್ಲರೂ ಚೆನ್ನಾಗಿರೋ ಓರಿಗಳನ್ನೇ ಮಾಡ್ಬೋದು. ಸೆಲೆಕ್ಟ್ ಅಂತ ಮಾಡಿದ್ಮೇಲೆ, ಓರಿ ಅಂತ ಮಾಡಿದ್ಮೇಲೆ ಎಲ್ಲ ಒಳ್ಳೆ ಓರಿನೇ ಮಾಡ್ಬೋದು. ನಾವು ಯಾವ ಅಂತ ಕಂಡಮಾಗಿ ಮಾಡಬೇಕಾಗಲ್ಲ. ಏಕೆಂದರೆ ಅದರಿಂದ 100,000 ದನ ಇರ್ತವೆ, ಇರ್ತವೆ ಅಂದಾಗ ಸೆಲೆಕ್ಟ್ ಮಾಡೇ ಹುಡ್ಕೋದು. ಒಂದು ಮರಕಿನ ಮರ ದೊಡ್ಡದಿರ್ತದೆ, ನಂದೇ ಅಂತ ಹೇಳ್ಕೊಬೋದು ಅಷ್ಟೇ. ಅಣ್ಣ ಇವಾಗ ಹಳ್ಳಾಗಕ್ಕಿಂತ ಮುಂಚೆನೇ ಬಿಡ್ತಾರಲ್ಲ ಆ ಓರಿನ, ಅದು ಹೋಯ್ತಾ ಹಂಗೆ ತಾಕತ್ತಾಗಿರುತ್ತಾ ವೀಕ್ ಆಗ್ಬಿಡ್ತಾಣ? ಇಲ್ಲ, ವೀಕ್ ಆಗ್ತದೆ. ವೀಕ್ ಆಗುತ್ತೆ. ಇವಾಗ ಹಳ್ಳಾಗಕ್ಕಿಂತ ಮುಂಚೆ ಬಿಟ್ರೆ ತಪ್ಪಣ? ಹಳ್ಳಾಗಕ್ಕೆ ಮುಂಚೆ ಬಿಟ್ಟರೆ ತಪ್ಪೇ ಅದು. ಹೌದು. ಅಂದರೆ 1-2 ಈಗ ಅಭ್ಯಾಸಕ್ಕೆ ಅಂತ ಬಿಟ್ಕೊಂಡಿರ್ತಾರೆ. ನಾವು ದನಗಳು ಕಮ್ಮಿ ಇದ್ದಾಗ, ಯಾರಾದ್ರೂ ವ್ಯಾಪಾರದವ್ರು ಬಂದಾಗ ಬಿಡಿ ಅಂತ ಕೇಳ್ತಾರಲ್ಲ, ಅಂಥವ್ರು ಬಿಟ್ಕೊಂಡಿರ್ತಾರೆ. ಅದನ್ನೇ ಜಡ ಮಾಡ್ಕೊಂಡು ಹಳ್ಳಾಗಕ್ಕೆ ಮುಂಚೆನೇ ಒಂದು 100-150 ದನ ಬಿಟ್ಬಿಟ್ರೆ ವೀಕ್ ಆಗುತ್ತೆ. ಓಕೆ, 6 4 ಬರೋ ಹೊತ್ತಿಗೆ ಓರಿ ಮನೆ ಎರಡಲ್ಲಾದ್ಮೇಲೆ ಬಿಟ್ಟರೆ ಸಹಾಯ ಗಂಟ ದನ ಕೊಡ್ತಾರೆ. ಎರಡಲ್ಲೋ ಇನ್ನೇನು ಸಮಾಪ್ತಾಗೆ ಅಂತ ಆಗ ಸ್ಟಾರ್ಟ್ ಮಾಡಿದ್ರೆ ಕ್ರಾಸಿಂಗ್ ಅವ್ರು ಸಹಾಯ ಗಂಟೆ ದನ ಕೊಡ್ತಾರೆ. ಇವಾಗ ನಾವು ಹಿಂಗೆ
5 ವರ್ಷ ಆದಮೇಲೆ ನಾವು ಹೆಂಗೆ ಶಿಶ್ವರ ಮತ್ತು ಸ್ಕೂಲಿಗೆ ಸೇರ್ಕೊತೀವೋ ಹಾ. ಅವಕ್ಕೂ ಹಂಗೆ ಎರಡೇದಾದ್ಮೇಲೆ ಏನು ವಯಸ್ಸಲ್ಲ